ಕಾಂಗ್ರೆಸ್ BJP JDS ಆಗಲಿ ಇದುವರೆಗೂ ಏನು ಮಾಡಿಲ್ಲ. ಇದುವರೆಗೂ ಏನೇ ಆದ್ರೂ ಬಡವ್ರಿಗೆ ಮತ್ತು ಶ್ರೀಮಂತರು ಉಪಯೋಗ ಆಗುತ್ತೆ, ಮಿಡಿಲ್ ಕ್ಲಾಸ್ಗಂತೂ ಇದುವರೆಗೂ ಒಬ್ರಿಗೂ ಉಪಯೋಗ ಆಗಿಲ್ಲ. ಬರೀ ಅವರಿಂದ ನಮಗೆ ಲಾಸ್ ಹೊರತೇ ಆಗಿರೋದು ಹೊರತು ಇದುವರೆಗೂ ನಮ್ಗೆ ಅವರಿಂದ ₹1 ಲಾಭ ಆಗಿಲ್ಲ. ಅದಾದಮೇಲೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಯೋಜನೆ ಎಲ್ಲ ತಗೊಬಂದರು. ಅದು ಯಾರೋ ಒಬ್ಬೊಬ್ರು ಬರುತ್ತೆ, ಒಬ್ಬೊಬ್ರು ಬರೋಲ್ಲ. ಅದರಲ್ಲೂ ಅಷ್ಟೇ ಎಲ್ಲ ಶ್ರೀಮಂತರಿಗೆ ಬರುತ್ತೆ ಹೊರತು ಮಿಡಿಲ್ ಕ್ಲಾಸ್ ಅವ್ರಿಗಂತೂ ಬರೋದೇ ಇಲ್ಲ. ಏನೇ ಆದ್ರೂ ಹೊಸ ಪಕ್ಷ ಬರಬೇಕು ಅಂದರೆ ಕರ್ವೇ ಪಕ್ಷ ಬರಬೇಕು ಮೇಡಮ್. ಅವರು ನಾರಾಯಣಗೌಡರು ಇದ್ರಲ್ಲ, ಅವರೇ ಒಂದು ಪಕ್ಷ ಕಟ್ಟಿ ಇವಾಗ ಏನೇ ಆದ್ರೂ ಜನರಿಗೆ ಉಪಯೋಗ ಆಗೋಂಥ ಮಾಡ್ತಿರೋದಂದರೆ ಅವರೊಬ್ಬರೇನೆ. ಏನೇ ಆದ್ರೂ ಬಂದು ನಿಂತ್ಕೋತಾರೆ, ಮಾಡ್ತಾರೆ. ಇವಾಗ ಹಿಂದಿ ಎಲ್ಲ ಆಯಿತು, ನೇಮ್ ಬೋರ್ಡ್ ಎಲ್ಲ ಆಯಿತು, ಅವಾಗೆಲ್ಲ ಬಂದು ಮಾಡಿ ಹೋರಾಟಕ್ಕೆಲ್ಲ ಇಳಿದು ನಾವು ಹೋರಾಟ ಎಲ್ಲ ಮಾಡಿದ್ದೀವಿ ಮೇಡಮ್. ಅದಕ್ಕೋಸ್ಕರ ಏನಂದರೆ ನಾರಾಯಣಗೌಡರು ಬರಬೇಕು ಅಂತ. ಬಡವ್ರಿಗಂತೂ ತುಂಬ ಉಪಯೋಗ ಆಗುತ್ತೆ, ಮಿಡಿಲ್ ಕ್ಲಾಸ್ ಅವ್ರಿಗಂತೂ ತುಂಬ ಉಪಯೋಗ ಆಗುತ್ತೆ. ಏನೇ ಆದರೂ ಅವ್ರಿಗೆ ಬಂತು ಅಂದರೆ ನಮ್ಮ ರಾಜ್ಯನೂ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ತಮಿಳ್ನಾಡಲ್ಲಿ TVK ಪಕ್ಷ ಅಂತ ಏನು ಬಂತು ಅಂತ ಆಯಿತೋ, ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನಾರಾಯಣಗೌಡರು ಬಂದರೆ ಆ ಥರ ಬರುತ್ತೆ ಅಂತ.